ಸೊ ನೆಕ್ಸ್ಟ್ ಚಾಪ್ಟರ್ಗೆ ಬರೋಣ. ಅದು ಯಾವುದು? ಮೀಡಿಯಮ್ ಟರ್ಮ್ ಔಟ್ಲುಕ್, ಎ ಗ್ರೋತ್ ವಿಷನ್ ಫಾರ್ ನ್ಯೂ ಇಂಡಿಯಾ ಅಂತ ಕರಿತೀವಿ, ಅಥವಾ ಅಮೃತ ಕಾಲ್ಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಹೋಗ್ತಾನೆ. GDPಯನ್ನು ನಾವೇನು ಮಾಡ್ತೀವಿ, ಅರೌಂಡ್ 35% ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿರೋದನ್ನು ಹೇಳ್ತೀರಾ. MSME ಸೆಕ್ಟರ್ಗಳಿಗೆ ಹೆಚ್ಚಿನ ಒತ್ತನ್ನು ಕೊಡೋದನ್ನು ಹೇಳ್ತಿದ್ದೀರಾ. ಸೊ ಅದಲ್ಲದೆ ರಿಮೂವ್ ಗ್ರೋತ್ ಇಂಪಿಡಿಮೆಂಟ್ಸ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್, ಕೃಷಿ ವಲಯದಲ್ಲಿ ಏನಾದರೂ ಬೆಳವಣಿಗೆಗಳಿಗೆ ತಡೆಯನ್ನು ಒಡ್ಡುವಂಥದ್ದು ಏನಾದರೂ ಇದೆ ಅಂತಂದ್ರೆ ಅದನ್ನು ತೆಗೆದುಹಾಕುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತಿದ್ರು. ಸೊ ಅದಲ್ಲದೆ ಗ್ರೀನ್ ಟ್ರಾನ್ಸಿಷನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಗ್ರೀನ್ ಟ್ರಾನ್ಸಿಷನ್ ಅಂದ್ರೇನು? ಸೊ ಹಸಿರು ಅಥವಾ ರಿನ್ಯೂವೇಬಲ್ ಎನರ್ಜಿ, ನವೀಕರಿಸಬಹುದಾದಂಥ ಇಂಧನಗಳಿಂದ ಹೆಚ್ಚಾಗಿ ಶಕ್ತಿಯನ್ನು ಉತ್ಪಾದನೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೀವಿ ಅಂತಿದ್ರು. ಸೊ ಅದಲ್ಲದೆ ಬ್ರಿಡ್ಜ್ ದಿ ಎಜುಕೇಷನ್ ಎಂಪ್ಲಾಯ್ಮೆಂಟ್ ಗ್ಯಾಪ್, ನಮ್ಮಲ್ಲಿ ಏನಾಗುತ್ತೆ, ಎಜುಕೇಷನ್ ಒಬ್ಬಿರಾಯಿಂದ ಕಾಲ ಇರುತ್ತೆ. ಸೊ ಅದೇ ನೀವು ಇಂಡಸ್ಟ್ರಿ ಒಳಗಡೆ ನೋಡೋದಕ್ಕೆ ಹೋದ್ರೆ ಏನಿರುತ್ತೆ, ಹೊಸ ತಂತ್ರಜ್ಞಾನಗಳನ್ನು ಬಳಸಬೇಕಾಗಿರುತ್ತೆ. ಸೊ ಆ ಕಾರಣಕ್ಕಾಗಿ ಎರಡರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಸೊ ಆ ಥರದ ಗ್ಯಾಪನ್ನು ಫಿಲ್ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬನ್ನಿ. ಸೊ ಇದರೊಳಗಡೆ ನಾವೇನು ನೋಡ್ಬೋದು, ಪಾಲಿಸಿ ಫೋಕಸ್. ಹಾಗಾದರೆ ಮೀಡಿಯಮ್ ಟರ್ಮ್ಗೆ ಏನೇನು ಪಾಲಿಸಿಯನ್ನು ಫೋಕಸ್ ಮಾಡ್ತಿದ್ವಿ? ಸ್ಕಿಲ್ ಗ್ಯಾಪ್ ಚಾಲೆಂಜನ್ನು ಅಡ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ. ಪೊಟೆನ್ಷಿಯಲ್ ಆಫ್ ದಿ ಅಗ್ರಿಕಲ್ಚರ್ ಸೆಕ್ಟರನ್ನು ಫುಲ್ ಲೆವೆಲ್ಗೆ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ. ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸನ್ನು ಆದಷ್ಟು MSMEಗಳಿಗೆ ಕಡಿಮೆ ಮಾಡೋದಕ್ಕೆ, ಅಥವಾ ಬಾಟಲ್ ನೆಕ್ಗಳಿದ್ದರೆ ಅದನ್ನು ತೆಗೆಯುವಂಥ ಪ್ರಯತ್ನ ಮಾಡ್ತಿದ್ವಿ. ಮ್ಯಾನೇಜ್ ಇಂಡಿಯಾಸ್ ಗ್ರೀನ್ ಟ್ರಾನ್ಸಿಷನ್, ನ್ಯಾವಿಗೇಟ್ ದಿ ಚೈನೀಸ್ ಕೊನಂಡ್ರಮ್. ಸೊ ಅದರ ಜೊತೆಯಲ್ಲಿ ಡೀಪನ್ ದಿ ಕಾರ್ಪೊರೇಟ್ ಬಾಂಡ್ ಮಾರ್ಕೆಟ್, ಟ್ಯಾಕಲ್ ಇನ್ಇಕ್ವಾಲಿಟಿ, ಇಂಪ್ರೂವ್ ದಿ ಕ್ವಾಲಿಟಿ ಆಫ್ ಹೆಲ್ತ್ ಆಫ್ ಇಂಡಿಯಾಸ್ ಯಂಗ್ ಪಾಪ್ಯುಲೇಷನ್, ಮತ್ತು ಜನರೇಟ್ ಪ್ರೊಡಕ್ಟಿವ್ ಎಂಪ್ಲಾಯ್ಮೆಂಟ್. ಈ ಥರದೆಲ್ಲ ಮಾಡೋದ್ರ ಮೂಲಕ ನಾವೇನು ಮಾಡ್ತೀವಿ, ಮೀಡಿಯಮ್ ಟರ್ಮಲ್ಲಿ ಗ್ರೋತನ್ನು ಕಾಣ್ಬೋದು ಅಂತ ಹೇಳ್ತಾರೆ. ಸೊ ಈ ಥರದ ಕೆಲವೊಂದು ಪಾಯಿಂಟನ್ನು ನೀವು ನೋಡ್ಬೋದು. ಸೊ ನೆಕ್ಸ್ಟ್ ಚಾಪ್ಟರ್ ಯಾವುದ್ರ ಬಗ್ಗೆ ಇದೆ? ಕ್ಲೈಮೇಟ್ ಚೇಂಜ್ ಆ್ಯಂಡ್ ಎನರ್ಜಿ ಟ್ರಾನ್ಸಿಷನ್ ಡೀಲಿಂಗ್ ವಿತ್ ಟ್ರೇಡ್ ಆಫ್ಸ್ ಅಂತ ಹೇಳ್ತಿದೆ. ಸೊ ಇದರೊಳಗಡೆ ಏನು ನೋಡ್ತೀರಾ, ಸೋಲಾರ್ ಪವರ್ಗೆ ಸಂಬಂಧಪಟ್ಟಾಗಿ ನಾವು ಅರೌಂಡ್ 15 ಗಿಗಾವ್ಯಾಟ್ನಷ್ಟು ಇನ್ಸ್ಟಾಲ್ಡ್ ಕೆಪಾಸಿಟಿನ 23-24ರಲ್ಲಿ ಆ್ಯಡ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. 24ರಲ್ಲಿ ಮತ್ತೊಂದು 82.64 ಗಿಗಾವ್ಯಾಟ್ನಷ್ಟು ಸೋಲಾರ್ ಪವರ್ಡನ್ನು ಈ ಕೆಪಾಸಿಟಿಯನ್ನು ಆಲ್ರೆಡಿ 30 ಏಪ್ರಿಲ್ 2024 ಒಳಗಡೆ ಹೊಂದಿದ್ದೀವಿ ಅಂತ ಹೇಳ್ತಾರೆ. ಎಮಿಷನ್ ಇಂಟೆನ್ಸಿಟಿಯನ್ನು ನೀವು ನೋಡೋದಕ್ಕೆ ಹೋದರೆ, ಎಮಿಷನ್ ಇಂಟೆನ್ಸಿಟಿಯನ್ನು ಕೂಡ ನೀವು ನೋಡ್ತೀರಾ, 2019ರಲ್ಲಿ 33%, ಅಥವಾ 2019ರಲ್ಲಿ ನಾವು 33%ನಷ್ಟು ಕಡಿಮೆ ಮಾಡಿದ್ದೀವಿ ಅಂತ ಹೇಳ್ತಾರೆ 2005ರ ಲೆವೆಲ್ಗೆ ಕಂಪೇರ್ ಮಾಡಿದ್ರೆ. ಸೊ ಅದನ್ನು ಮತ್ತು ಕಡಿಮೆ ಮಾಡಬೇಕು ಅಂತ ಹೇಳ್ತೀನಿ. ಸೊ ಇನ್ನು ಟ್ರೀ ಆ್ಯಂಡ್ ಫಾರೆಸ್ಟ್ ಕವರನ್ನು ಆ್ಯಸ್ ಎ ಕಾರ್ಬನ್ ಸಿಂಕ್ ಆಗಿ ನೀವು ನೋಡೋದಕ್ಕೆ ಹೋದರೆ, ಮತ್ತು ಜಾಸ್ತಿ ಕಾರ್ಬನ್ ಸಿಂಕನ್ನು ಮಾಡುವಂಥ ಅವಶ್ಯಕತೆಯನ್ನು ಹೇಳ್ತಿದ್ರೆ. ಸೊ ಅದಕ್ಕಾಗಿ ನಾವೇನು ನೋಡ್ತೀವಿ, 2005 ಮತ್ತು 2019ಕ್ಕೆ ಸಂಬಂಧಪಟ್ಟಾಗಿ ನೋಡೋದಕ್ಕೆ ಹೋದರೆ ಆಲ್ರೆಡಿ 1.97 ಬಿಲಿಯನ್ ಟನ್ನಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಇದನ್ನು ಕಾರ್ಬನ್ ಸಿಂಕನ್ನು ರೆಡಿ ಮಾಡಿದ್ದೀವಿ ಅಂತ, ಅಂದರೆ ಟ್ರೀ ಕವರನ್ನು ಜಾಸ್ತಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಸೊ ಇನ್ನು ಇನ್ಸ್ಟಾಲ್ಡ್ ಕೆಪಾಸಿಟಿಯ ಪರ್ಸೆಂಟೇಜನ್ನು ಓವರಾಲ್ ಇಂಡಿಯಾದಲ್ಲಿ ನೀವು ನೋಡೋದಕ್ಕೆ ಹೋದರೆ, ಕೋಲ್ ಏನಿದೆ 48% ಇದೆ, ಗ್ಯಾಸ್ 6%, ಲಿಗ್ನೈಟ್ 1%, ಡೀಸೆಲ್ 0% ಅಂತಿದ್ದಾರೆ, ಆ ಥರ 0.599 ಗಿಗಾವ್ಯಾಟ್ ಇದೆ. ನ್ಯೂಕ್ಲಿಯರ್ 2% ಇದೆ, ಲಾರ್ಜ್ ಹೈಡ್ರೋ 11%, ಸ್ಮಾಲ್ ಹೈಡ್ರೋ 1%, ವಿಂಡ್ ಎನರ್ಜಿ 10%, ಬಯೋಗ್ಯಾಸ್ 2% ಇದೆ, ಸೋಲಾರ್ ಎನರ್ಜಿ ಎಷ್ಟಿದೆ 19% ಇದೆ. ಸೋಲಾರ್ ಎನರ್ಜಿ 19% ಇದೆ, ನೆನಪಲ್ಲಿರಲಿ. ಸೊ ಆ ಪರ್ಸೆಂಟೇಜ್ ಮೇಲೂ ಕೂಡ ನೀವು ನೋಡ್ಬೋದು, ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡ್ರನ್ನು ಕೂಡ ನೋಡ್ಬೋದು. ಇನ್ನು ಕ್ರಿಟಿಕಲ್ ಅಥವಾ ರೇರ್ ಅರ್ತ್ ಎಲಿಮೆಂಟ್ಗಳ ಬಗ್ಗೆ ಮಾತಾಡ್ತಿದ್ದಾರೆ, ಅಂದರೆ ಬಹಳ ಅಪರೂಪವಾಗಿ ಸಿಗುವಂಥ ಎಲಿಮೆಂಟ್ಗಳ ಬಗ್ಗೆ ಮಾತಾಡ್ತೀವಿ. ಸೊ ಅವುಗಳಿಗೆ ಸಂಬಂಧಪಟ್ಟಾಗಿ ಅತಿ ಹೆಚ್ಚು ಶೇರ್ ಯಾರ ಹತ್ರ ಇದೆ ಅಂತ ಕೇಳಿದಾಗ ಚೈನಾದ ಹತ್ರದಲ್ಲಿರೋದನ್ನು ನೋಡ್ತೀರಾ. ಸೊ ಇದು ಚೈನಾ, ಅತಿ ಹೆಚ್ಚು ಶೇರು ಅವೈಲೇಬಲ್ ಇರೋದು ಕೂಡ ಅವ್ರ ಹತ್ರ. ಮೈನಿಂಗ್ ಕೂಡ ಜಾಸ್ತಿ ಮಾಡ್ತಿರೋದು ಅವರೇ. ಸೊ ಅದರ ಜೊತೆಯಲ್ಲಿ ರಿಫೈನಿಂಗ್ ಕೂಡ ಅತಿ ಹೆಚ್ಚಾಗಿ ಮಾಡ್ತಾ ಇರೋದು ಯಾವುದು? ಚೈನಾನೇ. ರಿಫೈನಿಂಗ್ ಕೂಡ ಅತಿ ಹೆಚ್ಚಾಗಿ ಈಗ ಸದ್ಯದಲ್ಲಿ ಮಾಡ್ತಾ ಇರೋದು ಯಾರು? ಚೈನಾ. ಸೊ ಆ ಕಾರಣಕ್ಕಾಗಿ ಮುಂದಿನದಲ್ಲಿ ಇದಕ್ಕೂ ಕೂಡ ನಮಗೇನಾಗ್ಬೋದು, ಡಿಪೆಂಡೆನ್ಸಿ ಬರ್ಬೋದು ಅಂತ ಹೇಳ್ತಾರೆ. ನಾವೇನಾದರೂ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳ ಬಗ್ಗೆ ಬಂದರೆ, ಅಥವಾ ರಿನ್ಯೂವೇಬಲ್ ಎನರ್ಜಿಗೆ ಸಂಬಂಧಪಟ್ಟಾಗಿ ಬಂದರೆ, ಆವಾಗ ರೇರ್ ಅರ್ತ್ ಎಲಿಮೆಂಟ್ಸ್ಗಳು ಭಾಳ ಬೇಕಾಗುತ್ತೆ. ಸೊ ಅದು ನೆನಪಲ್ಲಿ ರೇರ್ ಅರ್ತ್ ಎಲಿಮೆಂಟ್ಸ್ಗಳು. ಸೊ ಇನ್ನು ಪ್ರಧಾನಮಂತ್ರಿ ಸೂರ್ಯ ಹರ್ಘರ್ ಯೋಜನಾ ಅಂತ ಕೂಡ ಒಂದನ್ನು ಮಾಡ್ತಾಯಿದ್ದೀವಿ, ಸೂರ್ಯ ಹರ್ಘರ್ ಯೋಜನಾ. ಸೊ ಇದರಲ್ಲಿ ಏನು ಮಾಡಿದ್ದೀವಿ, ಅರೌಂಡ್ ರೂಫ್ ಟಾಪ್ ಸೋಲಾರನ್ನು 1 ಕೋಟಿ ಮನೆಗಳಿಗೆ ಇನ್ಸ್ಟಾಲ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಅಗೇನ್ ಅದರಿಂದ ಏನಾಗುತ್ತೆ, ಅರೌಂಡ್ 300 ಯೂನಿಟ್ನಷ್ಟು ಎನರ್ಜಿ ಪ್ರತಿ ತಿಂಗಳಿಗೆ ಫ್ರೀಯಾಗಿ ಸೂರ್ಯನ ಮೂಲಕ ಸಿಗುತ್ತೆ ನಿಮಗೆ ಅಂತ ಹೇಳ್ತದೆ. ಸೊ ಆ ಥರದ ಒಂದು ಯೋಜನೆ ಸೂರ್ಯ ಹರ್ಘರ್ ಯೋಜನಾ ಅಥವಾ ಸೂರ್ಯಘರ್ ಯೋಜನಾ ಅಂತ ಕರಿತೀವಿ. ನೆಕ್ಸ್ಟು ಎನರ್ಜಿ ಎಫಿಷಿಯನ್ಸಿಯನ್ನು ಕೂಡ ಇಂಪ್ರೂವ್ ಮಾಡೋದಕ್ಕೆ ಏನು ಮಾಡಿದ್ವಿ, ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್ ಮಿಷನ್ ಅಂತೇಳಿ ಒಂದನ್ನು ಮಾಡಿದ್ವಿ. ಇನ್ನು ಪರ್ಫಾರ್ಮ್ ಅಚೀವ್ ಟ್ರೇಡ್ ಅಂತ ಹೇಳ್ಕೊಂಡು ಒಂದು ಸ್ಕೀಮ್ ತಂದಿವಿ, ಪ್ಯಾಟ್ ಸ್ಕೀಮ್ ಅಂತ ಕರಿತೀವಿ.
ಇನ್ನು ಎನರ್ಜಿ ಕನ್ಸರ್ವೇಷನ್ ಬಿಲ್ಡಿಂಗ್ ಕೋಡ್ ECBC ಅಂತೇಳಿ ಒಂದು ತಂದಿವಿ. ಶೂನ್ಯ ಲೇಬಲಿಂಗ್ ಪ್ರೋಗ್ರಾಮ್ ಅಂತ ಕೂಡ ತಂದಿವಿ. ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಲೇಬಲಿಂಗ್ ಪ್ರೋಗ್ರಾಮ್ ಅಂತ ಹೇಳ್ಕೊಂಡು ಮತ್ತು AC@24 ಕ್ಯಾಂಪೇನ್ ಅಂತ ಕೂಡ ತಂದಿವಿ. ಸೊ ಈ ಥರದೆಲ್ಲ ಬೇರೆ ಬೇರೆ ಕ್ಯಾಂಪೇನ್ಗಳನ್ನು ನಾವು ತಂದಿವಿ. ಸೊ ಇದು ಎನರ್ಜಿ ಎಫಿಷಿಯನ್ಸಿಯನ್ನು ಜಾಸ್ತಿ ಮಾಡೋದಕ್ಕೆ. ಸೊ ಇನ್ನು ನೆಕ್ಸ್ಟ್ ಚಾಪ್ಟರ್ಗೆ ಬರೋಣ. ಅದು ಯಾವುದು ಅಂತ ಕೇಳಿದಾಗ ಸೋಷಿಯಲ್ ಸೆಕ್ಟರ್ ಬೆನಿಫಿಟ್ಸ್ ದ್ಯಾಟ್ ಎಂಪವರ್ ಅಂತ ಕರೀತಾರೆ. ಸೊ ಇದರೊಳಗಡೆ ನಾವು ನೋಡೋದಕ್ಕೋದ್ರೆ ಸೊ ಇಲ್ಲೇನು ಮಾಡಿದ್ವಿ, ಸೊ ಟ್ರಾನ್ಸ್ಫಾರ್ಮ್ಡ್ ಅಪ್ರೋಚನ್ನು ವೆಲ್ಫೇರ್ಗೆ ಸಂಬಂಧಪಟ್ಟಾಗಿ ತರ್ತಾ ಇದ್ವಿ. ಅದರಲ್ಲೇನು ಸ್ಯಾಚುರೇಷನ್ ಅಪ್ರೋಚ್ ಅಂತ ಹೇಳ್ಕೊಂಡು ನೋ ಒನ್ ಲೆಫ್ಟ್ ಬಿಹೈಂಡ್ ಅಂತ ಹೇಳ್ತೀನಿ. ಫೋಕಸ್ ಆನ್ ಎಂಪವರ್ಮೆಂಟ್, ಸಬಲೀಕರಣದ ಬಗ್ಗೆ ಮಾಹಿತಿಯನ್ನು ನೋಡ್ತೀರಾ. ಬೇಸಿಕ್ ನೆಸೆಸಿಟೀಸ್ ಫಸ್ಟ್, ಕಮ್ಯುನಿಟಿ ಆ್ಯಂಡ್ ಪ್ರೈವೇಟ್ ಪಾರ್ಟಿಸಿಪೇಷನನ್ನು ಜಾಸ್ತಿ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಅದಲ್ಲದೆ ಕಾಸ್ಟ್ ಇಫೆಕ್ಟಿವ್ ಆ್ಯಂಡ್ ಫಿಸ್ಕಲಿ ಸಸ್ಟೈನೇಬಲ್ ಅಂತ ಪ್ರಾಕ್ಟೀಸಸ್ಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತಿದ್ವಿ. ಅದರ ಜೊತೆಲಿ ಟೆಕ್ನಾಲಜಿ ಫಾರ್ ಎಫಿಷಿಯನ್ಸಿ, ಸೊ ಹೆಚ್ಚಿನ ಒಂದು ಸೊ ಎಫಿಷಿಯನ್ಸಿ ಅಥವಾ ದಕ್ಷತೆಯನ್ನು ಪಡೆಯೋದಕ್ಕೋಸ್ಕರ ತಂತ್ರಜ್ಞಾನವನ್ನು ಯೂಸ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ವಿ. ಓಕೆ, ಸೊ ನೆಕ್ಸ್ಟ್ ಬರೋಣ. ಸೊ ಅದರೊಳಗಡೆ ವುಮೆನ್ ಎಂಪವರ್ಮೆಂಟ್ಗೆ ಸಂಬಂಧಪಟ್ಟಾಗ ಏನು ಮಾಡ್ತಿದ್ವಿ, ವುಮೆನ್ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಾಗೆ ಹಲವಾರು ಸ್ಕೀಮ್ಗಳನ್ನು ನೋಡ್ತೀರಾ. ಅಕ್ಸೆಸ್ ಟು ಬೇಸಿಕ್ ನೆಸೆಸಿಟೀಸ್, ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡುವಂಥದ್ದು. ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ನು ಕೂಡ ಜಾಸ್ತಿ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಎಜುಕೇಷನ್ ಮತ್ತು ಸ್ಕಿಲ್ಲಿಂಗ್, ಸೊ ಅದರ ಜೊತೆಲಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ಆ್ಯಂಡ್ ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಸಂಬಂಧಪಟ್ಟಂಥ ಮೂವ್ಮೆಂಟ್ಗಳನ್ನು ಕೂಡ ನೋಡ್ತೀರಾ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತೀರಾ. ನೆಕ್ಸ್ಟ್ ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಕೂಡ ನೀವೇನು ನೋಡ್ಬೋದು, ಭಾಳಷ್ಟು ಇನಿಷಿಯೇಟಿವ್ಗಳನ್ನು ಮಾಡ್ತಾ ಇರೋದನ್ನು ನೋಡ್ತೀರಾ. ಸೊ ಅದರಲ್ಲಿ ನಾರ್ಮಲ್ ಆಗಿ ನೀವು ನೋಡಿ, ಸೊ ಗ್ಲೋಬಲಿ 1 out of every 2 people ವಿಲ್ ಡೆವಲಪ್ ಅ ಮೆಂಟಲ್ ಹೆಲ್ತ್ ಡಿಸಾರ್ಡರ್ ಇನ್ ದೇರ್ ಲೈಫ್ ಟೈಮ್ ಅಂತ ಕೇಳ್ತಾರೆ. ಸೊ ಇಬ್ಬರಲ್ಲಿ ಒಬ್ಬರು, ಸೊ ಅಂದರೆ ಈಗ ನಾನು ಮತ್ತು ನೀವು ಅಂತಂದರೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮೆಂಟಲ್ ಹೆಲ್ತ್ನ ಸೊ ಡಿಸಾರ್ಡ್ರನ್ನು ಇಡೀ ಜೀವನಮಾನದಲ್ಲಿ ಸಾಧಿಸುವಂಥ ಸಾಧ್ಯತೆ ಇದೆ ಅಂತ. ಅದಕ್ಕಾಗಿ ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಪಕ್ಕದಲ್ಲೇ ಇರೋರು ಕೂಡ ಆ ಥರ ಆಗಿರ್ಬೋದು. ಅದನ್ನು ಸೊ ಫನಿಯಾಗಿ ಹೇಳ್ತಾ ಇಲ್ಲ, ಅದ್ರ ಕೆಲವೊಂದು ಸಂದರ್ಭದಲ್ಲಿ ಭಾಳ ರಿಯಲಿಸ್ಟಿಕ್ ಇರುತ್ತೆ. ಓಕೆ, ಸೊ ಅದನ್ನು ಭಾಳ ಸೊ ನೋಡಬೇಕಾದ. ಇನ್ನು ಅದರಲ್ಲಿ ಈ ಥರದ ಒಂದು ಪ್ರಾಬ್ಲಮ್ ಇರೋದನ್ನು ಹೇಳ್ತಾರೆ. ಅದಕ್ಕಾಗಿ ಏನು ನೋಡ್ತೀವಿ, ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಾಗಿ ಕೂಡ ಭಾಳಷ್ಟು ಯೋಜನೆಗಳನ್ನು ಮಾಡ್ತಾರೆ. ಇನ್ನು 10.6% ಅಡಲ್ಟ್ ಸಫರ್ಡ್ ಫ್ರಮ್ ಮೆಂಟಲ್ ಡಿಸಾರ್ಡರ್ಸ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಅದರ ಟ್ರೀಟ್ಮೆಂಟ್ ಗ್ಯಾಪ್ ಏನಿದೆ 70% to 92%. ಅದರ ಮೀನಿಂಗ್ ಏನು? ಓಕೆ, ನೆಕ್ಸ್ಟ್ ಚಾಪ್ಟರ್ ವಿ ವಿಲ್ ಡಿಸ್ಕಸ್ ಈಸ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಟುವರ್ಡ್ಸ್ ಕ್ವಾಲಿಟಿ ಅಂತ ಹೇಳ್ತಾರೆ. ಓಕೆ, ಸೊ ಎಂಪ್ಲಾಯ್ಮೆಂಟ್, ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಕ್ವಾಲಿಟಿಯ ಬಗ್ಗೆ, ಅದರಲ್ಲಿಯೂ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಎಂಪ್ಲಾಯ್ಮೆಂಟಲ್ಲಿ ಕ್ವಾಲಿಟಿಯ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಹಿಯರ್ ಇವಾಲ್ವಿಂಗ್ ಲ್ಯಾಂಡ್ಸ್ಕೇಪ್ ಫಾರ್ ಜಾಬ್ಸ್, ಸೊ ಹೇಗೆ ಜಾಬ್ಗಳಲ್ಲಿ ಬದಲಾವಣೆಗಳು ಕಾಣ್ತಾ ಇದೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಏನು ಮಾಡ್ತೀರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ತಂದ ನಂತರ ಅನ್ಎಂಪ್ಲಾಯ್ಮೆಂಟ್ಗಳು ಕೂಡ ಜಾಸ್ತಿ ಆಗ್ಬೋದು ಅನ್ನೋದೊಂದು ನಮ್ಗೆ ಗೊತ್ತಿದೆ. ಸೊ ಅದಕ್ಕಾಗಿ ಏನು ಹೇಳ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ಥರ ತರಬೇಕು ಅಂತ ಕೇಳಿದಾಗ, ಸೊ ವೆದರ್ ಇಟ್ ಕಾಂಪ್ಲಿಮೆಂಟ್ಸ್ ಆರ್ ಸಬ್ಸ್ಟಿಟ್ಯೂಟ್ ಲೇಬರ್ ಅಂತ ಹೇಳ್ತಿದ್ರು. ಸೊ ಇಟ್ ಶುಡ್ ಕಾಂಪ್ಲಿಮೆಂಟ್ ಲೇಬರ್ ಅಂತ ಹೇಳ್ತಿದ್ರು. ಅಂದರೆ ಶ್ರಮಿಕರು ಕೂಡ ಇರಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಇರಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸ್ಕೊಂಡು ಈ ಶ್ರಮಿಕರು ತಾವೇನು ಕೆಲಸಗಳನ್ನು ಮಾಡ್ತಾರೆ ಅದನ್ನು ಬಹಳ ಇಫೆಕ್ಟಿವ್ ಆಗಿ ಮಾಡೋದಕ್ಕೆ ಆಗಬೇಕು ಅಂತೇಳಿ. ಸೊ ಅದು ಒಂದು. ಇನ್ನು ಶಾರ್ಟ್ ರನ್ ಮತ್ತು ಲಾಂಗ್ ರನ್ ಇಂಪ್ಯಾಕ್ಟ್ ಆಫ್ AI ಅನ್ನು ನೋಡೋದಕ್ಕೆ ಹೋದರೆ, ದೀರ್ಘಾವಧಿಯಲ್ಲಿ ಮತ್ತು ಅಲ್ಪಾವಧಿಯಲ್ಲಿ AIನಿಂದ ಯಾವ ರೀತಿಯ ಬದಲಾವಣೆಗಳಾಗುತ್ತೆ ಅಂತಂದಾಗ ಇದು ಕೆಲವಷ್ಟು ಜಾಬ್ಗಳನ್ನು ರಿಪ್ಲೇಸ್ ಮಾಡ್ಬೋದು. ಆದರೆ ಓವರಾಲ್ ಆಗಿ ಎಲ್ಲ ಸೆಕ್ಟರ್ಗಳ ಒಳಗಡೆ ಪ್ರೊಡಕ್ಟಿವಿಟಿಯನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಇಟ್ ವಿಲ್ ಬೂಸ್ಟ್ ಪ್ರೊಡಕ್ಟಿವಿಟಿ ಅಕ್ರಾಸ್ ಸೆಕ್ಟರ್ಸ್ ಅಂತ ಕೇಳ್ತಾರೆ. ಉತ್ಪಾದಕತೆಯನ್ನು ಹೆಚ್ಚು ಮಾಡುತ್ತೆ. ಟೆಕ್ನಾಲಜಿಕಲ್ ಚಾಯ್ಸ್ ಡಿಪೆಂಡ್ಸ್ ಆನ್ ಪೊಲಿಟಿಕಲ್ ಎಕಾನಮಿ ಅಂತ ಕೇಳ್ತಾರೆ. ಓಕೆ, ಸೊ ಇದನ್ನು ನೀವು ನೋಡ್ಬೋದು. ಟೆಕ್ನಾಲಜಿಕಲ್ ಚಾಯ್ಸ್ ಅಂದರೆ ಹೊಸ ತಂತ್ರಜ್ಞಾನವನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಬೇಡ ಅನ್ನೋದು, ಸೊ ಇದು ಪೊಲಿಟಿಕಲ್ ಚಾಯ್ಸ್ ಆಗಿ ಉಳಿಯುತ್ತೆ ಅಂತ ಹೇಳ್ತೀನಿ. ಸೊ ಪೊಲಿಟಿಕಲ್ ಎಕಾನಮಿಯ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಸೊ ನೀಡ್ ಫಾರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ AI ಆ್ಯಂಡ್ ಪ್ಲ್ಯಾನ್ ಫಾರ್ AI ಇಂಪ್ಯಾಕ್ಟ್ ಆನ್ ಜಾಬ್ಸ್. AI ಯಾವ ರೀತಿಯಲ್ಲಿ ಜಾಬ್ಗಳ ಮೇಲೆ ಒಂದು ಪರಿಣಾಮವನ್ನು ಬೀರ್ಬೋದು, ದುಷ್ಪರಿಣಾಮವನ್ನು ಬೀರ್ಬೋದು, ಅದಕ್ಕೆ ಅನುಗುಣವಾಗಿ ಮೊದಲನೇ ಯೋಜನೆಯನ್ನು ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸೊ ಅದಲ್ಲದೆ ರೈಸ್ ಆಫ್ ಗಿಗ್ ವರ್ಕ್ ಅಂದ್ರೆ ಏನು? ಸೊ ನಾರ್ಮಲ್ ಆಗಿ ಇದನ್ನು ನಾವು ಜಾಸ್ತಿಯಾಗಿ ಚರ್ಚೆ ಮಾಡಲ್ಲ, ಆದರೆ ಸೊ ಹೊಸ ರೀತಿಯ ವರ್ಕ್ಗಳ ಒಳಗಡೆ ನಮಗೆ ಇದು ಎರಡು ಕಾಣುತ್ತೆ. ಗಿಗ್ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್ ಅಂತ ಕರಿತೀವಿ. ಗಿಗ್ ಎಕಾನಮಿ ಅಥವಾ ಪ್ಲ್ಯಾಟ್ಫಾರ್ಮ್ ವರ್ಕ್ಸ್ ಅಂತಂದಾಗೇನು? ಗಿಗ್ ವರ್ಕ್ ಅಂತಂದಾಗ ನಾರ್ಮಲ್ ಆಗಿ ಸೊ ಇಲ್ಲಿ ನಾವು ಯಾವ ರೀತಿಯ ವರ್ಕ್ನ ಬಗ್ಗೆ ಮಾತಾಡ್ತಿದ್ದೇವೆ, ಫ್ರೀಲ್ಯಾನ್ಸರ್ ಜಾಬ್ಗಳ ಬಗ್ಗೆ ಮಾತಾಡ್ತಿದ್ವಿ. ಸೊ ಫ್ರೀಲ್ಯಾನ್ಸಿಂಗ್ ಜಾಬ್ಸ್ ನಾರ್ಮಲ್ ಆಗಿ ಇವುಗಳಿಗೇನಿರಲ್ಲ, ಒಂದು ಕಾಂಟ್ರಾಕ್ಟ್ ಇರಲ್ಲ. ಕೆಲವೊಂದು ಸಂದರ್ಭದಲ್ಲಿ ಕಾಂಟ್ರಾಕ್ಟ್ ಇದ್ರೂ ಕೂಡ ನಿಮ್ಗೆ ಏನಾಗಿರುತ್ತೆ, ಸ್ಫೂರ್ತಿ ಜಾಬ್ನ ಸೆಕ್ಯೂರಿಟಿ ಇರಲ್ಲ. ಸೊ ಆ ಥರದ ಒಂದು ಜಾಬು. ಸೊ ನಿಮಗೆ 9 ರಿಂದ 5 ಗಂಟೆ ತನಕ ಆಫೀಸಿಗೆ ಬರಬೇಕು ಅಂತೇಳಿಲ್ಲ. ನೀವು ಬಂದಂಥ ಸಂದರ್ಭದಲ್ಲಿ ಒಂದು ಕಂಟೆಂಟನ್ನು ಕ್ರಿಯೇಟ್ ಮಾಡಿ ಕೊಟ್ಟು ಹೋಗ್ಬೋದು. ಸೊ ಆ ಥರದ್ದೆಲ್ಲ ಜಾಬ್ ಇದ್ದರೆ ಅದನ್ನು ನಾವೇನು ನೋಡ್ತಿದ್ವಿ, ಸೊ ಅದನ್ನು ಗಿಗ್ ವರ್ಕ್ ಅಂತೇಳಿ ನೋಡ್ತೀವಿ. ಇನ್ನು ಪ್ಲ್ಯಾಟ್ಫಾರ್ಮ್ ವರ್ಕ್ ಅಂತಂದಾಗ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮ್, ಆಲ್ರೆಡಿ ಇರುವಂಥ ಪ್ಲ್ಯಾಟ್ಫಾರ್ಮನ್ನು, ವೇದಿಕೆಯನ್ನು ಬಳಸ್ಕೊಂಡು ಅದರ ಮೂಲಕ ನಮ್ಮ ವಸ್ತುಗಳನ್ನು ಸೇಲ್ ಮಾಡುವಂಥದ್ದು.
ಫಾರ್ ಎಕ್ಸಾಂಪಲ್ ನೀವು ಯಾವುದನ್ನು ಹೇಳ್ಬೋದು, ಉಬರ್, ಓಲಾ ಈ ಥರದನ್ನು ಕೂಡ ಹೇಳ್ಬೋದು. ಯಾಕಂದ್ರೆ ನಾವೇನು ಮಾಡ್ತೀವಿ, ಉಬರ್, ಓಲಾದಂಥ ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡಿಕೊಂಡು ಅಲ್ಲಿ ನಮ್ಮ ಗಾಡಿಗಳನ್ನು ರನ್ ಮಾಡೋದನ್ನು ನೋಡ್ತೀವಿ, ಬಾಡಿಗೆಗೆ ಕೊಡೋದನ್ನು ನೋಡ್ತೀವಿ. ಸೊ ಆ ಥರದನ್ನು ನಾವೇನು ನೋಡ್ತಿದ್ವಿ, ಇದರೊಳಗಡೆ ನೋಡ್ತೀವಿ. ಗಿಗ್ ಮತ್ತು ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್ನ ಬಗ್ಗೆನೂ ಕೂಡ ಮಾತಾಡುತ್ತೆ. ಗಿಗ್ ವರ್ಕ್ಗೆ ಸಂಬಂಧಪಟ್ಟ ಹಾಗೆ ರೈಸ್ ಆಗ್ತಿದೆ ಅಥವಾ ಹೆಚ್ಚಳ ಆಗ್ತಿದೆ ಅಂತ ಹೇಳ್ತಾರೆ. ಅವರಿಗೂ ಕೂಡ ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆ ಅಂದರೆ ಪಿಂಚಣಿ ಆಗಿರ್ಬೋದು ಅಥವಾ ಇನ್ಶೂರೆನ್ಸ್ ಆಗಿರ್ಬೋದು, ಇವುಗಳ ಒಂದು ಬೆನಿಫಿಟ್ಸನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇನ್ನು ನೆಕ್ಸ್ಟು ಕ್ಲೈಮೇಟ್ ಚೇಂಜ್ ಆ್ಯಂಡ್ ಎನರ್ಜಿ ಟ್ರಾನ್ಸಿಷನ್ ಬಗ್ಗೆ ಮಾತಾಡ್ತೀವಿ. ಕ್ಲೈಮೇಟ್ ಚೇಂಜಲ್ಲಿ ಬದಲಾವಣೆ ಆಗ್ತಿರೋದ್ರಿಂದಾಗಿ ನಮಗೇನಾಗ್ಬೋದು, ಪ್ರೊಡಕ್ಟಿವಿಟಿ ಕಡಿಮೆ ಆಗ್ಬೋದು ಅಂತ ಹೇಳ್ತಾರೆ. ಸೊ ಪ್ರೊಡಕ್ಟಿವಿಟಿ ಅಥವಾ ನಮ್ಮ ಉತ್ಪಾದಕತೆ ಏನಾಗ್ಬೋದು, ಸೊ ಅದು ಕಡಿಮೆ ಆಗ್ಬೋದು ಅಂತ. ಸೊ ಇವನ್ ಎನರ್ಜಿ ಟ್ರಾನ್ಸಿಷನ್ ಅಂತಂದಾಗೇನು, ಎನರ್ಜಿ ಟ್ರಾನ್ಸಿಷನ್ ಅಂದಾಗ ಏನರ ಬಗ್ಗೆ ಮಾತಾಡ್ತಿದ್ವಿ ಅಂತ ಕೇಳಿದಾಗ, ಸೊ ಇಲ್ಲಿ ನಾವು ಈಗ ಸದ್ಯದಲ್ಲಿ ಏನು ಮಾಡ್ತೀವಿ, ನಾನ್ ರಿನ್ಯೂವೇಬಲ್ ಸೋರ್ಸಸ್ಸಿಂದ ಹೆಚ್ಚಾಗಿ ಶಕ್ತಿಯನ್ನು ಉತ್ಪಾದನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವೇನು ಹೇಳ್ತೀವಿ, ರಿನ್ಯೂವೇಬಲ್ ಎನರ್ಜಿಯಿಂದ ಜಾಸ್ತಿಯಾಗಿ ಶಕ್ತಿಗಳನ್ನು ಉತ್ಪಾದನೆ ಮಾಡ್ತೀವಿ ಅಂತ. ಸೊ ಆ ಥರ ನಾನ್ ರಿನ್ಯೂವೇಬಲ್ ಎನರ್ಜಿಯಿಂದ ಅಥವಾ ಫಾಸಿಲ್ ಫ್ಯೂಯಲ್ನಿಂದ ನಾನ್ ಫಾಸಿಲ್ ಫ್ಯೂಯಲ್ ನಡೆಯಲ್ಲಿ ನಾವು ಈ ಥರ ಏನಾದರೂ ಶಿಫ್ಟ್ ಆಗ್ತಿದ್ದೀವಿ ಅಂತಂದರೆ ಅಂಥ ಸಂದರ್ಭದಲ್ಲಿ ಕೂಡ ಭಾಳಷ್ಟು ಚಾಲೆಂಜಸ್ ಇದೆ, ಅದರ ಬಗ್ಗೆ ಮಾತಾಡ್ತಿದ್ದೀವಿ. ಓಕೆ, ಸೊ ಈ ಥರದೆಲ್ಲ ಕೆಲವೊಂದು ಪಾಯಿಂಟ್ಗಳು ನಾವು ಇದರಲ್ಲಿ ನೋಡೋದು. ಇನ್ನು ನೆಕ್ಸ್ಟು ಲೇಬರ್ ಮಾರ್ಕೆಟ್ ಇಂಡಿಕೇಟರ್ಸನ್ನು ನೀವು ನೋಡ್ತಾ ಹೋದರೆ ಇದರಲ್ಲಿ ಒಂದನ್ನು ಏನು ತಗೋತಾರೆ, ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಕರಿತೀರ, ಇನ್ನೊಂದು ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಅಂತ ಕರಿಬೋದು. ಸೊ ಅದೇ ರೀತಿಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್. ಸೊ ಇಲ್ಲಿ ಏರಿಕೆ ಕ್ರಮದಲ್ಲಿ ನಮಗೆ ಎರಡು ಕೂಡ ಇರೋದನ್ನು ನೋಡ್ತೀರಾ. ಎರಡು ಯಾವುದು, ಸೊ ಒಂದು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್. ನಾರ್ಮಲ್ ಆಗಿ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂದರೆ 15ರಿಂದ 59 ವರ್ಷ ಒಳಗಿನವರನ್ನು ನಾವೇನು ತಗೋತೀವಿ, ಲೇಬರ್ ಫೋರ್ಸ್ ಅಂತ ತಗೋತೀವಿ. ಸೊ ಅವರು ಎಷ್ಟು ಜನ ಇದ್ದಾರೆ ಕೆಲಸ ಮಾಡೋದಕ್ಕೆ ಯೋಗ್ಯರಾಗಿರೋರು ಅಂತ ತಗೋತೀವಿ. ಸೊ ಅವರ ಸಂಖ್ಯೆಯಲ್ಲಿ ನಿಮ್ಗೆ ಏನು ಕಾಣ್ತದೆ, ಏರಿಕೆ ಆಗ್ತಿರೋದು ನೋಡ್ತೀವಿ. ಸೇಮ್ ವರ್ಕರ್ ಪಾಪ್ಯುಲೇಷನ್ ರೇಷಿಯೋ. ವರ್ಕರ್ ಅಂದರೆ ಯಾರಿಗೆ ಕೆಲಸ ಸಿಕ್ಕಿದೆಯೋ ಅವರನ್ನು ವರ್ಕರ್ ಅಂತ ಕರಿತೀರೋ, ದೋಸ್ ಹೂ ಆರ್ ಆ್ಯಕ್ಚುಲಿ ವರ್ಕಿಂಗ್. ಸೊ ಅವರ ಸಂಖ್ಯೆಯಲ್ಲಿ ಕೂಡ ನಿಮ್ಗೆ ಏನು ಕಾಣ್ತದೆ, ಹೆಚ್ಚಳ ಆಗ್ತಿರೋದು ನೋಡ್ತೀರಾ. ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಕೂಡ ಜಾಸ್ತಿ ಆಗ್ತದೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿದೆ ಇದು ಕಡಿಮೆ ಆಗ್ತಿರುವಂಥ ಒಂದು ಟ್ರೆಂಡನ್ನು ತೋರಿಸಿದ್ದಾರೆ. 3.2% ಇದೆ ಅಂತ ಹೇಳಿದ್ದಾರೆ. 22-23ನಲ್ಲಿ 3.2% ಇದೆ ಅಂತ. ಸೊ ಇದು ಯಾವ ಒಂದು ಸರ್ವೆ ಆಧಾರದ ಮೇಲೆ ಅಂತ ಕೇಳಿದಾಗ PLFS ಅಂತ ಕರಿತಾರೆ. PLFS ಅಂದ್ರೆ ಏನು, ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅಂತ ಕರಿತಾರೆ. ಸೊ ಅದರ ಆಧಾರದ ಮೇಲೆ. ಸೊ ನೆಕ್ಸ್ಟು ಅಪ್ಸ್ಕೇಲಿಂಗ್ ಆಫ್ ಫ್ಯಾಕ್ಟ್ರೀಸ್ ಆ್ಯಂಡ್ ರೈಸಿಂಗ್ ಆರ್ಗನೈಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಎಂಪ್ಲಾಯ್ಮೆಂಟ್ನ ಬಗ್ಗೆ ಮಾತಾಡ್ತಿದ್ರ. ಸೊ ಓಕೆ, ಫ್ಯಾಕ್ಟ್ರಿಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಫ್ಯಾಕ್ಟ್ರೀಸ್ ಇನ್ ಆಪರೇಷನ್, ಸೊ ಇದನ್ನು ನೀವೇನು ನೋಡ್ಬೋದು, ಸೊ ಇವುಗಳಲ್ಲಿ ಸೊ ಲೆಸ್ ದ್ಯಾನ್ 100 ಎಂಪ್ಲಾಯಿಗಳನ್ನು ಹೊಂದಿರುವಂಥ ಫ್ಯಾಕ್ಟ್ರಿಗಳೇನಾದರೂ ಇದ್ದರೆ ಅದು ಬರೀ 0.4% ಇದೆ. ಸೊ ಅಥವಾ ಅದರ ಏನು ಗ್ರೋತ್ ರೇಟನ್ನು ನೋಡ್ತಿದ್ರೆ, ಕಂಪೌಂಡ್ ಆ್ಯನ್ಯುವಲ್ ಗ್ರೋತ್ ರೇಟನ್ನು ನೋಡ್ತಿದ್ರೆ. ಸೊ ಅದೇನಿದೆ ಜಸ್ಟ್ 0.4%, ಅಂದರೆ ಗ್ರೋತ್ ಭಾಳ ಜಾಸ್ತಿ ಇಲ್ಲ ಅಂತ ಹೇಳ್ತಿದ್ರು. ಸೊ ಆದರೆ ಯಾವುದು ಮೋರ್ ದ್ಯಾನ್ 100 ಎಂಪ್ಲಾಯಿಗಳನ್ನು ಹೊಂದಿದೆಯೋ ಅಲ್ಲಿ ನಿಮ್ಗೇನು ಕಾಣುತ್ತೆ, ಹೆಚ್ಚಿನ ಗ್ರೋತ್ ಇರೋದು ನೋಡ್ತೀರ. 11.8% ಇದೆ. ವರ್ಕರ್ಸ್ ಶೇರನ್ನು ನೀವು ನೋಡೋದಕ್ಕೆ ಹೋದರೆ ಇಲ್ಲೇನು ಕಾಣುತ್ತೆ, ಯಾವ ಕಂಪನಿ 100ಕ್ಕಿಂತ ಕಡಿಮೆ ಎಂಪ್ಲಾಯಿಗಳನ್ನು ಹೊಂದಿದೆಯೋ ಅದು 4.8% ಗ್ರೋತ್ ರೇಟನ್ನು ಹೊಂದಿದ್ರೆ ವರ್ಕರ್ಸ್ ನಂಬರ್ಸಲ್ಲಿ. ಮೋರ್ ದ್ಯಾನ್ 100 ಎಂಪ್ಲಾಯಿಗಳನ್ನು ಹೊಂದಿರೋದ್ರಿಂದ 13.2%ನಷ್ಟು ವೇಟೇಜನ್ನು ಹೊಂದಿದೆ, ಅಥವಾ 13.2% ಸೊ ಗ್ರೋತ್ ರೇಟನ್ನು ಹೊಂದಿದೆ. ಟೋಟಲ್ ಪರ್ಸನ್ಸ್ ಎಂಗೇಜಲ್ಲಿ ಕೂಡ ನಿಮ್ಗೇನು ಕಾಣುತ್ತೆ, ಸೊ ಮೋರ್ ದ್ಯಾನ್ 100 ಎಂಪ್ಲಾಯೀಸನ್ನು ಹೊಂದಿರುವಂಥ ಒಂದು ಕಂಪನಿಗಳು ಹೆಚ್ಚಿನದಾಗಿ ಪರ್ಫಾರ್ಮ್ ಮಾಡ್ತಾ ಇರೋದು ನೋಡ್ತೀರ. ಓಕೆ, 12% ಜಾಸ್ತಿ ಆಗಿರೋದು ನೋಡ್ತೀವಿ. ಸೊ ಈ ಥರದೆಲ್ಲ ಇದಕ್ಕೆ ಸಂಬಂಧಪಟ್ಟಾಗಿ ನೀವು ನೋಡ್ಬೋದು. ನೆಕ್ಸ್ಟು ನಾನ್ ಫಾರ್ಮ್ ಜಾಬ್ಗಳನ್ನು ನೀವು ನೋಡೋದಕ್ಕೆ ಹೋದರೆ, ಅಂದರೆ ಕೃಷಿಯೇತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಾಗಿ ನೀವು ನೋಡೋದಕ್ಕೆ ಹೋದರೆ, ಸೊ ಇಲ್ಲಿ ಜಾಬ್ ಶೆಡ್ಡಿಂಗ್ ಬೈ ಅಗ್ರಿಕಲ್ಚರನ್ನು ನೀವು ನೋಡ್ಬೋದು. ಓಕೆ, ಸೊ ಎಷ್ಟು ಜನ ಅಗ್ರಿಕಲ್ಚರ್ನಿಂದ ಹೊರಗಡೆ ಬರ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಅದರ ಜೊತೆಯಲ್ಲಿ ಆ್ಯನ್ಯುವಲ್ ಇನ್ಕ್ರೀಸ್ ಇನ್ ವರ್ಕ್ ಫೋರ್ಸ್, ಸೊ ಎಷ್ಟರ ಮಟ್ಟಿಗೆ ಆ್ಯನ್ಯುವಲಿ ಇನ್ಕ್ರೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ. ಅದರ ಜೊತೆಯಲ್ಲಿ ನೀಡ್ ಫಾರ್ ನ್ಯೂ ಜಾಬ್ಸ್, ಸೊ ಎಷ್ಟರ ಮಟ್ಟಿಗೆ ನಿಮಗೇನಾಗ್ಬೋದು, ಹೊಸ ಜಾಬ್ಗಳನ್ನು ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಬರ್ಬೋದು ಅಂತ. ಸೊ ಇದು 2036ರ ಎಂಡಿಗೆ ಅರೌಂಡ್ 81 ಲಕ್ಷ ಸೊ ಈ ಥರದ ಹೊಸ ಜಾಬ್ಗಳನ್ನು ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಬರಬಹುದು ಅಂತ ಹೇಳ್ತೀರ. ಸೊ ಈಗ ಸದ್ಯದಲ್ಲಿ ನಾವೇನಾದರೂ ನೋಡೋದಕ್ಕೆ ಹೋದರೆ ಅರೌಂಡ್ ಹಿಂದೆ 78 ಲಕ್ಷ ಈ ಥರದ ಜಾಬ್ಗಳನ್ನು ಕ್ರಿಯೇಟ್ ಮಾಡುವಂಥ ಅವಶ್ಯಕತೆಗಳಿದ್ದಾವೆ ಅಂತ ಹೇಳ್ತಾರೆ. ಸೊ ಇದು ಅಲ್ಲಿಂದ ಜಾಬ್ನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಆಗೋದ್ರಿಂದಾಗಿ ನೀವು ಹೊಸ ಯಾವುದೋ ಒಂದು ವಲಯದಲ್ಲಿ ಏನು ಮಾಡಬೇಕಾಗತ್ತೆ, ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ ಅನ್ನೋದು ಅದರಲ್ಲಿ. ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯು.